ಹಾಯ್ ಗಾಯ್ಸ್, ಬೆಳಗ್ಗೆನೇ ಇದ್ದು ಗಾಡಿ ಸ್ಟಾರ್ಟ್ ಮಾಡಿ ಎಲ್ಲಿ ಹೋಗ್ತಾ ಇದ್ದೀವಿ ಗೊತ್ತಾ? ಒಂದು ಬೈಕ್ ರೈಡ್ ಹೋಗ್ತಾ ಇದ್ದೀವಿ. ನಮೇಮಂತ ಪ್ರಿಯಾ ಎಲ್ಲ ಹೆಲ್ಮೆಟ್ ಇದೆಲ್ಲ ಸ್ಕಾಫ್ ಹಾಕೊಂಡು ಗೊತ್ತಾಗ್ತಲ್ಲ. ಸೊ ಎಲ್ಲರೂ ಹೋಗ್ತಾ ಇದ್ದೀವಿ. ಫೈನಲಿ ಬೈಕ್ ಜರ್ನಿ ಸ್ಟಾರ್ಟ್ ಮಾಡಿದ್ದೀವಿ ಗಾಯ್ಸ್. ನೋಡಿ, ಪ್ರಿಯಾ ಬೆಳಗ್ಗೆ ಪಾಪ 1:30ಗೆ ಎದ್ದು ರೆಡಿಯಾಗಿ ಬಂದಿದ್ದಾಳೆ. ಸೊ ಬೈಕ್ ಜರ್ನಿ ಸ್ಟಾರ್ಟ್ ಆಗಿದೆ, ಹೋಗೋಣ. ತುಂಬ ಒಳ್ಳೆ ಕತ್ಲೆ ಇದೆ. ಲೆಟ್ಸ್ ಸಿ. ಹಾಂ, ಇಲ್ಲಾಂದ್ರೆ ಬರೋದೇ ಇಲ್ಲ, ಕಾಣೋದೇ ಇಲ್ಲ. ಲೈಫೇ ಹಾಳು ಮಾಡ್ಬಿಟ್ಟ. ಏನು ಮಾತಾಡ್ತಿರೋದೇನೋ. ನಾವು ಆರಾಮಾಗಿ ಬಂದ್ವಪ್ಪ, ಅವೇನಿಲ್ಲ, ಪೀಸಾಗಿ. ಬೆಳಗ್ಗೆ ಒಂದು ಒಳ್ಳೆ ಶುಗರ್ಲೆಸ್ ಕಾಫಿ. ಅಣ್ಣ ಮಾತ್ರ ಹಾಲು ಆ ಥರ ವೈಟ್ ಕಾಗೋಣ ಅಂತ ಹಾಲು ಕುಡಿತಾರೆ. ಎಲ್ದಿ ನೋಡ, ಎಲ್ದಿ ಹಾಲು ಎಲ್ದಿ ಅಂತೆ. ಓಕೆ ಬಿಡಪ್ಪ, ಆಯಿತು. ಎಲ್ದಿನೇ ಕಣೋ, ಇಲ್ಲ ಅಂತ ಹೇಳಿದಾರು. ಅದನ್ನು ಶುಗರ್ಲೆಸ್ ಕುಡಿಯು, ಇನ್ನೂ ಹೆಲ್ದಿ. ಬರೀ ಇಂಥದೆಯ. ಯಾಕೆ ವಯಸ್ಸಾಗಿ ರಜೆ ಥರ ಹೋಯ್ತಿದ್ಯಾ? ಬಿಡ್ತಾರ ಅಲ್ಲಿಗೆ. ಈ ಫಿಗರ್ ಎಲ್ಲೋ ನೋಡ್ದಂಗೈತ. ಕರ್ದೆ ನಾನೇನಾದ್ರು ಹಿಂಗೆ ಹಾಲು ಹಿಡ್ಕೊಂಡು ಅವ್ನು ಟೀ ಚಲ್ತ ನೋಡಿ ಹಿಂಗೆ. ಅವನ್ ತೆಗೆದ್ಬಿಟ್ಟು ನನ್ನ ಹಾಕ ನೆಕ್ಸ್ಟ್. ಏನು ನಮ್ಮ ಜನಗಳು ಅಂದ್ರೆ ಡಸ್ಟ್ಬಿನ್ ಅಲ್ಲಿ ಐತೆ, ಹಂಗು ಈ ಮರಿಗೆ ಡಸ್ಟ್ಬಿನ್ ಮಾಡ್ಕೊಳ್ತಾರೆ, ಅದನ್ನೇ ಡಸ್ಟ್ಬಿನ್ ಮಾಡ್ಕೊಳ್ತಾರೆ. ವೆರಿ ಇಂಟ್ರೆಸ್ಟಿಂಗ್, ಬಟ್ ಐ ಡೋಂಟ್ ಕೇರ್. ಅದಕ್ಕೆ ಅಂತಾನೆ ಒಂದು ಡಸ್ಟ್ಬಿನ್ ಅಂತ ಕೊಟ್ಟಿರ್ತಾರೆ, ದಯವಿಟ್ಟು ಅದಕ್ಕೆ ಹಾಕಿ. ಹಾಲು ಎತ್ಕೊಬಿಟ್ಟವ್ರು ಯಾರಾದ್ರು. ಇನ್ನೊಂದು ತಗೊಂಡ್ರೆ ಆಯ್ತು ಬಿಡ. ಆರ್ಲಿ ಕಣೋ, ಆರ್ಬಿಟ್ಟು ಅಲ್ಲ, ಎಲ್ಲಾರು ಬಿಸಿ ಬಿಸಿ ಕುಡಿಬೇಕಂತ ತಗೊಂಡ್ರಿ. ಇನ್ನು ಆರ್ಲಿ ಅಂತ ಇಟ್ಟೇಜಲ್ಲ. ನಾವು ಸ್ವಲ್ಪ ಡಿಫ್ರೆಂಟ್. ಕತ್ಲು ಮಾಡ್ಬಿಡೋಣ, ಇಲ್ಲಾಂದ್ರೆ ಟಾರ್ಪಲ್ ಹಾಕ್ಬಿಡೋಣ. ಇನ್ನೊಂದು 5-10 ನಿಮಿಷ ಕೂತ್ಕೊಂಡ್ರೆ ಬೆಳಕಾಯ್ತದೆ. ಇನ್ನು 10 ನಿಮಿಷ ಆದರೆ ಬೆಳಕೆ ಆಗೋಯ್ತು. ತಣ್ಣ ಗಾಳಿ ಬಿಸ್ತೈತೆ, ಒಳ್ಳೆ ಫ್ರೆಶ್ ಆಗಿ. ಅಲ್ಲ ಶಿಷ್ಯ? ಬಾ ಶಿಷ್ಯ, ಹೋಗೋಣ. ಮೂಳೆ ಬೇಕಂತೆ. ಅಲ್ಲಿ ಕೋಳಿಲಿ ಮೂಳೆ ಇರಲ್ವಲ್ಲ ಚಿಕನ್ನಲ್ಲಿ, ಅಲ್ಲಿ ಕಾಳುಗಳಿಗೆ ಎಕ್ಸ್ಟ್ರಾ ಬಿಸಾಕೋರಲ್ಲ, ಅದನ್ನ ಹಾಕೊಡೋಣ. 4:15 ಐತಂತೆ ಶಿಷ್ಯ, ಸಾಕಾ? ಹಾಂ, ಹಾಕು ಸಾಕು. ಹಾಕೋಣ. 8:15 ಐತಂತೆ ಚಿಕನ್. ಹಾಕೋಣ ಹಾಕೋಣ. ಸಾಕ್ತಾನೆ. 8.5 kg ಐತಂತೆ. ಅವ್ನ ಆ್ಯನಿವರ್ಸರಿಗೆ ಚಿಕನ್ ಸ್ಪಾನ್ಸರ್ ಮಾಡ್ತಾವನೆ. ಇಂಥ ಪುಂಗಿ ಗಿರಾಕಿಗಳನ್ನ ಎಷ್ಟು ನೋಡ್ಬಿಟ್ಟಿದ್ದೀನಿ ನಾನು. ಬಾಯಿ ನನ್ನ ಮಗನೇ. ನನಗೆ ಜೈ ಬರಲ್ಲ, ಚಿಕನ್ ಸ್ಪಾನ್ಸರ್ ಮಾಡ್ತಾವನೆ. ಸ್ಪಾನ್ಸರ್ ಮಾಡ್ತಾವ್ರಲ್ಲಿ. ಆ್ಯನಿವರ್ಸರಿ ಸ್ಪಾನ್ಸರ್ ಮಾಡೋ ಅಂದ್ರೆ ಮಾಡಲ್ಲ ಅಂತಾನೆ ಕಡೆಗೆ. ಆ್ಯನಿವರ್ಸರಿ ಈಗ ಜಸ್ಟ್ 1 ವಾರ ಆಗಿಲ್ಲ. ಏನಾದ್ರು ಕೊಡ್ಸೋ, ಚಿಕನ್ ಸ್ಪಾನ್ಸರ್ ಮಾಡೋ. ಎಷ್ಟಾಯ್ತು? ಏನು ಮಾಡೋಣ? ಏನು ಬೇಕಣ್ಣ? ಅಣ್ಣ ಏನು ಬೇಕು? ಕೋಳಿ ತಿಕ್ಕಬೇಕು ಅಣ್ಣ. ಎಷ್ಟು ಕೆ ಜಿ ಬೇಕಣ್ಣ? ಅಣ್ಣ 2 ಕೋಳಿಲಿ 2 ತಿಕ್ಕೊಡ್ಬೋದು. ಇನ್ನು ಎಷ್ಟು ಬಂದ್ಬಿಡ್ತದ? ನಾವು ಇನ್ನೊಂದು 2 ತಿಕ್ಕ ಕೊಡೋಣ. ಯಾವ ಕೋಳಿಲಿ ಯಾವ ಪಾರ್ಟ್ಸ್ ಕೊಡೋಣ? ತಿಕ್ಕ ಕೊಟ್ಬಿಡೋಣ. ಚೇತು ಬನ್ನಿ ಚೇತು, ಈ ವಿಡಿಯೋ ನಿನಗೇನೆ ಏಮಂತ ನೋಡೋಕೆ, ನಿನ್ಗೆ ಯಾವ ಪಾರ್ಟ್ಸ್ ಕೊಡೋಣ ಅಂದ್ರೆ ಕೋಳಿ ತಿಕ್ಕ ಕೊಡೋಣ ಅಂತಾನೆ. ಯಾಕೆ ಅಂತ ಚೌರಣ್ಣ ನಂಗೂ ಗೊತ್ತಿಲ್ಲ, ಅವನೇ ಕೇಳೋಣ ಬಾ ಬಂದ್ಮೇಲೆ. ಹಾಯ್ ಗಾಯ್ಸ್, ಇವಾಗ ನಾವು ಅಲ್ಗುರ್ಗೆ ಬಂದಿದ್ದೀವಿ. ಬೆಣ್ಣೆ ಹಾಕ್ತಿರೋದು ಫೇಮಸ್ ಗೊತ್ತು.
ಹಾಕ್ಸಿಲ್ಲ. ಬಾಬು ಹೋಟೆಲ್ ಅಂತ ಇಲ್ಲಿ ಚಿಪ್ಪಿಡ್ಲಿ ಮಾಡ್ತಾರೆ. ಚಿಪ್ಪಿಡ್ಲಿ ಅಂತ ಅಂದರೆ ಒಲೆಯಲ್ಲಿ ಮಾಡೋದು. ಈ ಥರ ಇದಕ್ಕೆ ಬಟ್ಟೆ ಹಾಕ್ಬಿಟ್ಟು ಈ ಥರ ಎಲ್ಲ ನೀಟಾಗಿ ಜೋಡಿಸ್ಕೋತಾರೆ. ಇದು ಹೆಲ್ದಿ ಫುಡ್ಡು. ಈ ಥರ ಬಂದರೆ ಈ ಕಡೆ ಅಲ್ಗೂರು ಕಡೆ ಬಂದರೆ ಇದೊಂದು ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಸೌದೆ ಊರಲ್ಲಿ ಅಣ್ಣ ಎಷ್ಟು ಅವರ್ ಬೇಕಣ್ಣ ಇದು ಆಗೋಕ್ಕೆ? ಹಾಫ್ ಆನ್ ಅವರ್ ಬೇಕಂತೆ. ಅದೇ ಬಿಡ್ದಿ ತಿನ್ಕೊಂಡು ಬರೀ ಒಂದು 1/4 ಗಂಟೆ 20 ನಿಮಿಷ ಸಾಕು. ಇಲ್ಲಿ ಮಿನಿಮಮ್ ಒಂದು 3/4 ಗಂಟೆ ಬೇಕು. ಅದಕ್ಕೆ ಹೆಲ್ದಿ, ಅದು ಅನ್ಹೆಲ್ದಿ. ಇನ್ನೂ ಸ್ವಲ್ಪ ಮೇಲೆ ಇಟ್ಕೋ ಶಿಷ್ಯ. ಏನು ಬೇಕು ಶಿಷ್ಯ? ಒಂದು ಪ್ಲೇಟ್ ಮಸಾಲೆ ದೋಸೆ ಅಲ್ಲ, ಬೆಣ್ಣೆ ದೋಸೆ. ಈ ಬಸ್ ಇಡ್ಲಿ ತಿನ್ನೋಣ ಅಂತ ಬಂದು, ಬಟ್ ಸದ್ಯಕ್ಕೆ ಮಸಾಲೆ ದೋಸೆ ಇಲ್ಲ, ಬೆಣ್ಣೆ ದೋಸೆ. ಇಡ್ಲಿ ಅಲ್ಲ ಕಣಲ್ಲಿ ಮಂಕ್ರಿ ಇಡ್ಲಿ ಅಂದ್ರೆ ಮಂಕ್ರಿ ದೊಡ್ಡದಾಗಿ ಬರ್ತದೆ, ಇದು ಚಿಕ್ಕ ಬರುತ್ತಲ್ಲ, ಅದಕ್ಕೆ ಚಿಕ್ಕ ಇಡ್ಲಿ ಅಂತ. ಚಿಬ್ಲು ಇಡ್ಲಿ. ನಾನ್ಸೆನ್ಸೇನೋ ಕತ್ತಿ. ನನಗೇನು ಮಾತಾಡೋಕ್ಕೀಗ ಭಯ ಹೊರಡ್ತಾ ಇಲ್ಲ, ಯಾಕಂದರೆ ಅಲ್ಲಿ ಬರ್ತೈತೆ ದೋಸೆ. ಕಾಯ್ತವನ ಅವನು, ಯಾವಾಗ ಕೊಡ್ತಾರೋ ಅಂತ ಕಾಯ್ತವನೆ. ಕೊಟ್ಟಿದ ತಕ್ಷಣ ಇನ್ನೇನಿಲ್ಲ, ತಿನ್ಬಿಡೋದೆ ಈಗ. ಓಹೋ, ಬಿಸಿ ಕರ್ಗೋಯ್ತೈತಲ್ಲೋ. ಕರ್ತೆ ಶಿಷ್ಯ, ಎಷ್ಟು ಜನ ಬರೋಕ್ಕೆ ಸ್ಟಾರ್ಟ್ ಆಗೋದ್ರು ಶಿಷ್ಯ. ಎಷ್ಟು ಜನ ಅವ್ರಿಗೆ ಗೊತ್ತಾ ಶಿಷ್ಯ? ಹೆಂಗೈತಿ ಶಿಷ್ಯ ಬೆಣ್ಣೆ ದೋಸೆ? ಸೂಪರ್. ಬೆಣ್ಣೆ ದೋಸೆ ಯಾರ್ತೈತೆ? ಸೂಪರ್ ಆಯ್ಕೊಳ್ಳ. ಹಾಂ, ಸೂಪರ್ ಟೇಸ್ಟ್. ಕರ್ಗೋಯ್ತೈತೆ ನೋಡಿಲಿ. ಒಳ್ಳೆ ಬೆಣ್ಣೆ ದೋಸೆ ನಮ್ಮೂರು ಸೈಡ್ ಸಿಕ್ಕಿದ್ರೆ ಚೆನ್ನಾಗಿರೋದು. ಅಲ್ಲ, ಇನ್ನು ನಾಲ್ಗೆಗೆ ಹೋಗಿಲ್ಲ, ಆಗಲೇ ಅಂತ ನಾಲ್ಗೆ ಇಟ್ಕೊಳ್ಳೋಣ ಅಷ್ಟೇ. ವಿಡಿಯೋಗೆ ಮಾತ್ರ ಅಂತಾನೆ ಸ್ಮೆಲ್ಲೇ ಚೆನ್ನಾಗಿದೆ. ಆಯಿತು, ಸ್ಮೆಲ್ಲಲ್ಲೇ ಹೊಟ್ಟೆ ತುಂಬಿಸ್ಕೊಳಕರ್ತೀನಿ. ನೀನು ಕೊಟ್ಬಿಡು. ಈರುಳ್ಳಿ ಗೊಜ್ಜು ಸೂಪರ್ ಟೇಸ್ಟ್ ಗುರು. ಫೈನಲಿ ನಾವು ಫಾರೆಸ್ಟ್ಗೆ ಎಂಟ್ರಿ ಆದೋ. ಏನು ಸಕ್ಕತ್ತಾಗಿದೆ ನೋಡಿ ವ್ಯೂವು. ಫುಲ್ಲು ಗ್ರೀನರಿ, ಬೆಳಗ್ಗೆ ಹೋಗ್ತಾ ಇರೋದಕ್ಕೂ ಏನು ಸಕ್ಕತ್ತಾಗಿದೆ. ಸೂಪರ್ ವ್ಯೂ ಗುರು. ಇದು ನಮ್ಮ ಕರ್ನಾಟಕ ಅಂದರೆ. ನನ್ನ ಫ್ರೆಂಡ್ ಇನ್ನೊಬ್ಬ ಬರ್ತೀನಿ ಅಂತ ಕೈ ಎತ್ಬಿಟ್ಟ. ಸೊ ಅದಕ್ಕೋಸ್ಕರ ತ್ರಿಪ್ಸ್ ಮಾಡ್ತಾಯಿದ್ದೀವಿ. ಸೊ ಹೊರಗಡೆ ರೋಡ್ ಆದ್ದರಿಂದ ಹಿಂಗೆಲ್ಲ ಯಾರು ತ್ರಿಪ್ಸ್ ಮಾಡೋಕ್ಕೆ ಹೋಗ್ಬೇಡಿ. ಐ ಆಮ್ ಸಾರಿ. ವೆಲ್ಕಮ್ ಅಂದರೆ ಸುಸ್ವಾಗತ. ಈ ನವಿಲು ಇಲ್ಲಿ ನವಿಲು ನೋಡಿ ಗಾಯ್ಸ್. ನೋಡಿ ಗಾಯ್ಸ್, ಜಿಂಕೆಗಳು ನೋಡೋಕೆ ಸಿಗುತ್ತೆ ನೋಡಿ ಗಾಯ್ಸ್. ನಮಗೆ ಒಂದು ಫಾರೆಸ್ಟು ಬೈಕ್ ಹೆಂಗಿದೆ ಜಿಂಕೆ, ಸಾಕಾದಾಗೈತೆ ಜಿಂಕೆಗಳು, ಕಾಡು ಜಿಂಕೆಗಳು. 90 ಹಾಕೊಂಡು ಕೂತವ್ರ ಇಲ್ಲ ಬಿಡಿ ಹೊಡಿತವ್ರೆ, ಬಿಡಿ ಸೇರ್ತವ್ರೆ. ಪಾರ್ಕಿಂಗ್ ಪೇಮೆಂಟ್ ಬೇರೆ ಇದೆಯಾ? ಶ್ರೀ ಮುತ್ತತ್ರಾಯ ಸ್ವಾಮಿ ಸನ್ನಿಧಿ, ಶ್ರೀ ಕ್ಷೇತ್ರ ಮುತ್ತತ್ತಿ ಎಂಟ್ರಿ ಮಾಡಿದ್ದೀವಿ. ಕರಿಯಣ್ಣ, ಕೆಂಚಣ್ಣ ಹೇಳು. 6 ಗಂಟೆಗೆ ಬರ್ತೀವಿ ಅಂದ್ಬಿಟ್ಟು ಎಷ್ಟೊತ್ತು ಬಂದಿದ್ದೀವಿ? 8 ಗಂಟೆಗೆ ಬಂದಿದ್ದೀರಲ್ಲ ನಾವು. ಎಲ್ಲ ಸಾರಿಕಣ್ಣಿಂದಾನೆ. ಇಲ್ಲ, ಸಾರಿಕಣ್ಣಿಂದಾನೆ ಆಗಿದ್ದು. ಹೇಳಿ.
ಆಂಜನೇಯ ಆಂಜನೇಯ ಜಯ 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 ಆಂಜನೇಯ. ನೋಡಿ ಗಾಯ್ಸ್, ನೋಡಿ ಆ ದೇವ್ರು ನೋಡೋದೇ ಒಂದು ಖುಷಿ. ಎಷ್ಟು ಚೆನ್ನಾಗಿದೆ ನೋಡಿ ಆಂಜನೇಯ. ಶ್ರೀ ಮುತ್ತತ್ರಾಯ ಸ್ವಾಮಿ ಸನ್ನಿಧಿ, ಶ್ರೀ ಕ್ಷೇತ್ರ ಮುತ್ತತ್ತಿ. ಅದೆಲ್ಲ ನೋಡ್ಕೊಳ್ಳಿ ಗಾಯ್ಸ್. ವಿಡಿಯೋ ಮಾಡೋದಿತ್ತು ಸಾನ ಉದ್ದಕ್ಕೆ ಕೇಳಿಬೇಕಾಯ್ತು. ಉದ್ದಕ್ಕೆ ಎಳಿ ಎಣ್ಣೆ ದೊಡ್ಡದಾಗೈತೆ. ಎಳೀರಿ ಉದ್ದಕ್ಕೆ, ಎಳೀರಿ. ಹಾಂ ಕಾರ್ತಿಕ ಮಂತ್ರ ಪಡಿಸ್ತಾನೆ, ಏನು ಅಂತ ಗೊತ್ತಿಲ್ಲ, ಯಾವುದೋ ಒಳ್ಳೆ ಮಂತ್ರ ಕಾರ್ಯಕ್ರಮ ಮೇಲೆ ಕೋತಿ ಎತ್ಕೊಂಡೋಯ್ತು ಅಂತ ನಮಸ್ಕಾರ ಅಂದ್ಬಿಟ್ಟು ಮತ್ತೆ ನಮ್ಮ ಬ್ಯಾಗ್ಗೆ ಔಷಧಿ ಇಡ್ತಾ ಇದ್ದೀವಿ. ಇರೋ ಅಡ್ಡ ಇರೋ ನೋಡ್ತಾವಳೆ. ಬೈಸ್ ಹೊಸ ಕೊಟ್ಟವ್ರೆ, ಏನು ಸಕಾಲ ಗೊತ್ತಾ. ಹೆಂಗಿತ್ತು ಪ್ರಸಾದ? ಸೂಪರ್ ಅಲ್ಲ? ಈಗ ಹೋಗಿ ಬಾಡು, ಹೋಗಿ ಬಾಡು ತಿನ್ನೋದು ಯಾವಾಗಲ ಬಟ್ಟೆ ಫುಲ್ ಆಗೋಯ್ತು. ಹೆಂಗಿತ್ತು ಹೋಗ್ಲಿ ಮುತ್ತತ್ತಿ? ಇದೇ ಫಸ್ಟ್ ಟೈಮ್ ಬಂದಿದ್ದೆ, ಇದೆ ಎಷ್ಟನೇ ಸರಿ ಬಂದಿರೋದು? ಫಸ್ಟ್ ಟೈಮ್. ತುಂಬ ಚೆನ್ನಾಗಿದೆ. ಫುಲ್ ಫಾರೆಸ್ಟ್. ಸರಿ, ಹೆಂಗಿದೆ ಮುತ್ತತ್ತಿ? ಇದು ಫಸ್ಟ್ ಟೈಮ್ ಬಂದಿದ್ಯಾ? ನಾನು ಆಲ್ರೆಡಿ 4-5 ಟೈಮ್ಸ್. ಅಪ್ಪ, 4 ಸರಿ ಬಂದ. ನೀನು? ನಮ್ಮದು ಅನ್ಲಿಮಿಟೆಡ್. ನೀನು ಬಂದಿದ್ಯಾ ಜಿಜಾ? ವರ್ಷ ನೀನು? ಫಸ್ಟ್ ಟೈಮ್ ಬಂದಿರೋದು. ನಮ್ದು ಇದೆ ಫಸ್ಟ್ ಟೈಮು. ಅಲ್ಲೊಂದು ಜಾಗ ಇದೆ ಶಿಶಿ, ಅಲ್ಲಿ ಹೋಗ್ಬಿಡ ನಡಿ. ಸಾಕಮ್ಮ. ನಂದು ಪ್ರಿಯಂದು ಮಾತ್ರ ಫಸ್ಟ್ ಟೈಮ್. ಇಲ್ಲ, ವರ್ಷಂದು ಫಸ್ಟ್ ಟೈಮ್. ವರ್ಷ ಅವರು ಕೂಡ ಫಸ್ಟ್ ಟೈಮ್. ಈಗ ಅಲ್ಲಿ ಬೇಗ ಹೋದ್ರೆ ಜಾಗ ಸಿಗುತ್ತೆ. ಏನಂದ್ರೆ ಇಲ್ಲ, ನಾನು ವರ್ಷ ಪ್ರಿಯ ಫಸ್ಟ್ ಟೈಮ್. ಇವರಿಬ್ಬರವರಲ್ಲ ಬಂದು ಬಾಡಿ ತಿನ್ನಕ್ಕೆ ಸರಿಯಾಗಿ ಬಂದು ಬಾಡಿ ಸಿಗುತ್ತೆ ಅಂತ ತಿನ್ನಕ್ಕೆ ಬಂದವ್ರೆ. ನಮ್ಮ ಮನೆಯವ್ರು ಬರ್ತಾ ಇರ್ತಾರೆ. ಅದೇ ಬಾಡಿ ತಿನ್ನಕ್ಕೆ ಬರ್ತಾ ಇರ್ತಾರೆ ಇವರು, ಹೇಮಂತ ಮತ್ತೆ ಶಾರಿ. ಹಾಂ, ಅಷ್ಟೇ. ಗೈಸ್, ಬಂದಿದ್ದೀವಿ ಮುತ್ತತ್ತಿ. ಜಾಗ ನೋಡಿದೆ ಏನ ಅವ್ರು ಹೇಳಿದ್ರು, ಅದಕ್ಕೆ ಮೊಸಳೆ ಐತೆ ಇಲ್ಲಿ, ಹುಷಾರಾಗಿ ಓಡಾಡಿ ಅಂತ. ಕ್ರೇಜಿ ಆಗಿದೆ. ಶೂ ಹಾಕ ಬಂದಿರೋದಕ್ಕೆ ಮಸ್ತಾಗಿ ಓಡಾಡ್ತಾ ಇದ್ದೀವಿ. ಚೆನ್ನಾಗೈತೆ ನೋಡಿ ಗಾಯ್ಸ್. ಆದರೆ ಕ್ಲೀನ್ನೆಸ್ ಇಲ್ಲ ಅಷ್ಟೇ. ಏನಂತೆ ಶಿಶ? ಕ್ಲೀನ್ನೆಸ್ ಬೇಕಪ್ಪ. ಕ್ಲೀನಾಗಿಲ್ಲ ಕೆರೆ ಅನ್ನೋದು ಬಿಟ್ಟರೆ ಗಾಯ್ಸ್, ಸೂಪರಾಗಿದೆ ಕೆರೆ. ಕೆರೆ ಎಲ್ಲ ಕಾಣೋದು ತೊರೆ ಸಾಕಾಗಿದೆ. ಎಲ್ಲ ಅಡುಗೆ ಮಾಡೋದು ಅಂತ ಜಾಗ ನೋಡ್ತಾ ಇದ್ದೀವಿ. ನೀರು ನಿಂತೋಗಿರ್ಬೇಕು ಶಿಶ, ಅದಕ್ಕೆ ನೀರಿಲ್ಲ. ನೀರು ಹರಿತಾ ಇಲ್ಲ ಕಣ, ನೀರು ನಿಂತೋಗೈತೆ. ಹಾಂ, ನೋಡಿ ವಾಯ್ಸ್. ಅಡುಗೆ ಮಾಡೋಕ್ಕೆ ಜಾಗ ಹುಡುಕ್ತಾ ಇದ್ದೀವಿ ಗಾಯ್ಸ್. ಎಲ್ಲೂ ಚೆನ್ನಾಗಿರೋದು ಜಾಗ ಸಿಗ್ತಲ್ಲ, ಯಾಕಂದ್ರೆ ಕ್ಲೀನ್ ಇಲ್ಲ. ಸ್ವಲ್ಪ ಕುತ್ಕೊಬಿಟ್ಟು ಟಯರ್ಡಾಗಿ ಫುಲ್ ಸಮಾಧಾನ ಆಯಿತು. ಕ್ಲೀನ್ ಇಲ್ಲ, ಬಟ್ ಚೆನ್ನಾಗಿರೋ ಜಾಗ ಸಿಕ್ಬಿಟ್ರೆ ಸಾಕು. ಬಿದ್ದು ಮಲ್ಕೊಬಿಡ್ತಾಳೆ, ಉಳ್ಳಾಡ್ಬಿಡ್ತಾಳೆ ಹಂಗೆ. ಹೌದಂತೆ. ಈಗ ಫಸ್ಟು ಎದ್ದು ಅಡುಗೆ ಮಾಡಿ ನಡಿ. ಆದರೂ ನೀನು ತಿಂದರೆ ಸಾಕು, ಹೊಟ್ಟೆ ತುಂಬ್ತದೆ ಅದಕ್ಕೆ. ಅವತ್ತು ಸಿಕ್ಕಿರಲ್ವಲ್ಲ, ಅದು ಕೂಟ ಸಿಕ್ಕಿರಲ್ವಲ್ಲ, ಸಿಕ್ಕಿದ್ರೆ ಸಾಕು. ಮೊಸಳೆ ತುಂಬ ಇದೆಯಂತೆ ಗಾಯ್ಸ್. ಯಾರು ನೀರಲ್ಲಿ ಇಳಿಬೇಡಿ ಅಂತವ್ರೆ. ನಾವು ಇಳಿಯಲ್ಲ ಯಾಗಿದ್ರು, ಆದರೂ ಮೊಸಳೆ ತುಂಬ ಐತಂತೆ. ಆದರೂ ಇವರೆಲ್ಲ ಆಟ ಆಡ್ತವ್ರೆ. ಏನು ಧೈರ್ಯ ಗೊತ್ತಿಲ್ವಾ ಮೊಸಳೆ ಇರೋದು? ಹಾಂ, ಆಮೇಲೆ ಏನಾದ್ರು ಆದರೆ ಬಂಡೆ ತೆಗೆದುಬಿಟ್ಟು ಮುಚ್ಚಾಕಬೇಕಾಯ್ತದೆ ಅವ್ರನ್ನ. ವರ್ಷ ಹುಷಾರಾಗಿ ಹೋಗು, ಇಳ್ಸಾಕೊಂಡು ಬಿದ್ದಿದ್ದೋಗ್ಬಿಟ್ಟು. ಆಮೇಲೆ ಹೇಳಿದೆ ಶೂಗಳು ಹಾಕೋ ಬರ್ರಿ ಅಂದರೆ ಕೇಳೋಲ್ಲ.
ಜೀನ್ಸ್ ಹಾಕೊಂಬರ್ಬೇಕಾಯ್ತು. ವಾಯ್ಸ್ ಸಗಲಾಗಿದೆ. ವಾಯ್ಸ್ ಸುಸ್ತಾಗೋದೆ. ಫಸ್ಟ್ ಹೋಗ್ಬೇಕು, ಅಡುಗೆ ಮಾಡಬೇಕು, ನೀರು ಬಿದ್ದಬೇಕು ಫಸ್ಟು. ಬಿಸಿಲಿಗೆ ನೀರು ಬಿಡಬೇಕು ಅನ್ಸುತ್ತೆ. ಬಟ್ ಎಲ್ಲ ಮೊಸಳೈತೆ ಅಂತ ಎದುರಿಸ್ಬಿಟ್ರು. ಆ ನೀರು ಬೇರೆ ಗಲೀಜೈತೆ. ಗಲೀಜು ಅನ್ನೋದಕ್ಕಿಂತ ನೀರೇ ಇಲ್ಲ, ತುಂಬ ಗಲೀಜೈತೆ. ಪ್ರಿಯಾ, ಏನು ನೀನು ನೀರಲ್ಲಿ ಇಳಿಚ? ಈ ನೀರಲ್ಲಿ ಮೊಸಳೆಗೂ ಒಂದೊತ್ತು ಊಟ ನೀನು ಒಂದೊತ್ತು ಊಟ. ವರ್ಷನ್ ಡಿನ್ನರ್ ಅದು. ವರ್ಷನ್ ತಿಂದರೆ ಡಿನ್ನರ್ ಮೊಸಳೆಗೆ. ಹೀಗೆ ಗೈಸ್, ನಾವಂತೂ ನೀರಲ್ಲಿ ಇಳಿಯಲ್ಲ. ಯಾಕೆ ಬೇಕು? ಅಡುಗೆ ಮಾಡಬೇಕು ಅಂತ ತುಂಬ ಆಸೆ ಇದೆ. ಬಟ್ ಆದರೆ ಇಲ್ಲಿ ಏನಂದರೆ ಗಲೀಜು ಜಾಸ್ತಿ. ನನಗೆ ಎಸ್ಪೆಷಲಿ ನನಗೇನೋ ಒಂಥರ ಇರಿಟೇಷನ್ ಗಲೀಜು ಅಂದರೆ. ಇಂಥ ಪುಂಗಿ ಗಿರಾಕಿಗಳನ್ನ ಅದೆಷ್ಟು ನೋಡ್ಬಿಟ್ಟಿದ್ದೀನೋ ನಾನು. ಸ್ವಲ್ಪ ಅದಕ್ಕೆ ಬೇರೆ ಕಡೆ ನೋಡೋಕೆ ಹೋಗ್ತಾಯಿದ್ದೀವಿ. ಅದು ಸ್ವಲ್ಪ ಕ್ಲೀನಾಗಿ ಐತೆ ಅಂತ ನಮ್ಮ ಸೈಡ್ ಚೆನ್ನಾಗಿರುತ್ತೆ ಅಂತ. ಸೊ ಆ ಸೈಡ್ ಹೋಗೋಣ. ಅಲ್ಲಿ ಸ್ವಲ್ಪ ಚೆನ್ನಾಗಿದ್ದರೆ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಅಡುಗೆ ಮಾಡಿ ಸ್ವಲ್ಪ ನೀರಲ್ಲಿ ಬಿದ್ದು ಬೇರೆ ಕಡೆ ಬರೋಣ. ಆಯ್ಸ್, ಪಾತ್ರೆ ಸಾಮಾನುಗಳು ತರ್ಕೋತಿದ್ದೀವಿ ಗಾಯ್ಸ್. ಒಂದು ರೌಂಡ್ ತಂದು ಇನ್ನೂ ಜಾಸ್ತಿ ಇದೆ, ಅದಕ್ಕೆ ಹೋಗಿ ತೊಗೊಬರ್ತೀವಿ. ನಮ್ಮ ಜೊತೆ ವರ್ಷ ಜಾಯ್ನ್ ಆಗ್ತಿದ್ದಾರೆ. ಇಲ್ವಾ ಇಲ್ಲ ಐಶ್ ಹುಡುಗಿರು ಕರ್ಕೊಬಂದೆ. ಬಟ್ ಆದರೆ ಅಡುಗೆ ಮಾಡಿದ್ದೆ ನಾನು. ಚಿಕನ್ ಕಬಾಬ್ ಮಾಡಿದ್ದೀನಿ, ಚಿಕನ್ ಫ್ರೈ ಮಾಡಿದ್ದೀನಿ, ಮತ್ತು ಬಿರಿಯಾನಿ ಮಾಡಿದ್ದೀನಿ. ಬಿರಿಯಾನಿ ಸ್ವಲ್ಪ ಬೇಯ್ತೈತೆ, ಅದಾದರೆ ಬಿರಿಯಾನಿ ಕಂಪ್ಲೀಟ್. ಇದೆಲ್ಲ ಹಾಕೊಂಡು ಬ್ಯಾಟಿಂಗ್ ಮಾಡಿಬಿಟ್ಟು ನೆಕ್ಸ್ಟು ತಲಕಾಡ್ಗೆ ಹೋಗಿ ನೀರಲ್ಲಿ ಒದ್ದಾಡ್ದು. ಯಾಕಂದರೆ ಇಲ್ಲಿ ನೀರು ಚೆನ್ನಾಗಿಲ್ಲ ಮತ್ತು ಮೊಸಳೈತೆ ಅಂತ ಹೇಳ್ದವ್ರೆ. ಸೊ ಅದಕ್ಕೋಸ್ಕರ ಅಡುಗೆ ಎಲ್ಲ ರೆಡಿ ಮಾಡಿಕೊಂಡು ಫುಲ್ ಎಲ್ಲ ನೋಡಿ ಈ ಥರ ಜೊತೆಲಿ ಕೂತ್ಕೊಂಡು ತಿನ್ನೋ ಒಂದು ಮಜಾ ಆಯ್ತಲ್ಲ, ಯಾವ 5 ಸ್ಟಾರ್ ಹೋಟ್ಲಿಗೆ ಹೋದ್ರೂ ಸಿಗಲ್ಲ ಗಾಯ್ಸ್. ಎಲ್ಲರೂ ವರ್ಕ್ಗಳನ್ನ ಡಿವೈಡ್ ಮಾಡಿಕೊಂಡು ಎಲ್ಲರೂ ಬಜೆಟ್ನ ಶೇರ್ ಮಾಡಿಕೊಂಡು ಒಂದು ಒಳ್ಳೆ ಕಡೆ ಟ್ರಿಪ್ ಹೋಗಿ ತಿನ್ನೋದಾಯ್ತಲ್ಲ, ಮಜಾನೇ ಬೇರೆ ಗಾಯ್ಸ್. ನೀವು ನಿಮ್ಮ ಫ್ರೆಂಡ್ಸ್ ಯಾರಾದರೂ ಈ ಥರ ಹೋಗಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ, ಮತ್ತು ಎಲ್ಲಿ ಹೋಗಿದ್ರಿ ಅನ್ನೋದು ನಮಗೆ ಹೇಳಿ. ಊಟ ಮಾಡ್ತಾ ಇಲ್ಲಿಂದ ತಲಕಾಡ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಇಲ್ಲಿಂದ ತಲಕಾಡುಗಲ್ಲಿ ಹೋಗಿ ಬ್ಲಾಗ್ ಮಾಡೋಕ್ಕಾಗಿಲ್ಲ, ಸೊ ಸಾರಿ. ಬಟ್ ಸೂಪರಾಗಿತ್ತು ತಲಕಾಡು. ಈಚೆ ಬಂದಮೇಲೆ ಬ್ಲಾಗ್ ಮಾಡೋಕ್ಕಾಗಿಲ್ಲ, ಹಂಗೆ ಸ್ವಲ್ಪ ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಬಂದು. ನೋಡಿ ಹೇಗಿದೆ, ಎಷ್ಟು ಅಂಗಡಿಗಳಿದೆ, ಎಲ್ಲರೂ ಹೇಗಿದ್ದಾರೆ, ಎಲ್ಲ ಫುಲ್ ಟಯರ್ಡಾಗಿ ನಾವು ತಿನ್ನೋಣ ಅಂತ ಬಂದಿದ್ದು. ಸಾಕಾಗಿತ್ತು ಮಾತ್ರ ತಲಕಾಡು ಗಾಯ್ಸ್. ಕ್ರೇಜಿ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಸೂಪರ್ ಫ್ರೆಂಡ್ಸು, ಸೂಪರ್ ಗ್ಯಾಂಗು ಗಾಯ್ಸ್. ನೀವು ನಿಮ್ಮ ಫ್ರೆಂಡ್ಸ್ ಜೊತೆ ಹೋಗಿ ಎಂಜಾಯ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡೋದು ಮಾತ್ರ ಬರಿಬೇಡಿ. ಹಾಗೆ ನೆಕ್ಸ್ಟ್ ವಿಡಿಯೋ ಬೇಕಂದ್ರೆ ಬೆಲ್ ಬಟನ್ನ ಪ್ರೆಸ್ ಮಾಡಲೇಬೇಕು ನೀವು. ಅಷ್ಟೇ.